ಎಂಥ ದೇಶ ರೀ ನಮ್ಮದು. ನನಗೆ ನೆನಪಿದೆ, 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ನಾನು ಇದ್ದಾಗ ಮೇಡಮ್ಗೋ ಇನ್ನೊಬ್ರಿಗೋ ಏನೋ ಹೇಳಿತ್ತು, ನಮ್ಮ ಕ್ಲಾಸಲ್ಲಿ ಯಾರು ರಬ್ಬರ್ ತೊಗೊಂಡೋ ಪೆನ್ಸಿಲ್ ತೊಗೊಂಬಿಟ್ಟಿತ್ತು ಅಂತಂದರೆ ಮೇಡಮ್ ಕೇಳೋರು, ಎಲ್ಲ ಚೆಕ್ ಮಾಡಿಸ್ತೀನಿ ಅಂತ. ಅವನಿಗೆ ಅಲ್ಲೇ ಕಿತ್ಕೋಬೇಕು ಭಯ, ಯಾವನ್ ಕದ್ಬಿಟ್ಟಿರ್ತಾನೋ ಅವನಿಗೆ. ಆವಾಗ ನಮ್ಮನೆಯಲ್ಲಿ ಏನು ಹೇಳಿರ್ತಿದ್ರು ಅಂತಂದರೆ, ನಮ್ದಲ್ಲದಿರೋ ವಸ್ತು ಮುಟ್ಟಬೇಡ, ಕಬ್ಬಣದಲ್ಲಿ ಬೀದಿನಲ್ಲಿ ಬಿದ್ದಿರ್ತಕ್ಕಂಥ ಕಬ್ಬಣ ತೊಗೊಂಬಂದರೆ ಮನೆಗೆ ತೊಂದು ಬರುತ್ತೆ, ಶನಿ ಅಂಟ್ಕೊಳ್ಳುತ್ತೆ, ಇದೆಲ್ಲ ಹೇಳಿದ್ರು. ಕೊನೆಗೆ ಏನು ಹೇಳಿದ್ರು ಅಂದರೆ, ಇಲ್ಲಿ ಭುಜದಲ್ಲಿ ಚಿತ್ರಗುಪ್ತರು ಅಂತ ಇರ್ತಾರಪ್ಪ, ಅವರೆಲ್ಲ ನೋಡ್ತಿರ್ತಾರೆ, ನಾಳೆ ದಿನ ತೊಂದರೆ ಆಗುತ್ತೆ ಅಂತ. ವ್ಯಾಸರಾಯರು ಕನಕದಾಸರಿಗೆ ಅಮ್ನಿ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ. ಭಗವಂತ ಸರ್ವವ್ಯಾಪಿ ಅನ್ನೋ ಪ್ರಶ್ನೆನ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ. ಮಾರನೇ ದಿನ ಏಕಾದಶಿ ಇರುತ್ತೆ, ನಾಳೆ 26 ಇದ್ದ ಹಾಗೆ. ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರು ನೋಡದಿರೋ ಜಾಗದಲ್ಲಿ ಹೋಗಿ ತಿನ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಅದೆಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ಒಬ್ಬನು ಬಾಗಿಲಿಂದ ಹೋಗಿ ಕುತ್ಕೊಂಡ್ಬರ್ತಾನೆ, ಇನ್ನೊಬ್ನು ಮಂಚದ ಕೆಳಗಡೆ ಹೋಗಿ ತಿನ್ಕೊಂಡು ಬರ್ತಾನೆ, ಇನ್ನೊಬ್ನು ಊರಿಂದ ಆಚೆಗೆ ಹೋಗಿ ತಿನ್ಕೊಂಡು ಬರ್ತಾನೆ. ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ. ಎಲ್ಲರೂ ನಗ್ತಾರೆ. ಇವನಿಗೊಂದು ಯಾರು ಇಲ್ಲದಿರೋ ಜಾಗದಲ್ಲಿ ಬಾಳೆಹಣ್ಣು ತಿನ್ನಕ್ಕೆ ಬರಲಿಲ್ಲ, ಇವನ ನಮ್ಮ ಮೇಷ್ಟ್ರು ತುಂಬ ಒಳ್ಳೆ ಹುಡುಗ ಕನಕ ಅಂತ ಕರೆದು ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ, ನೋಡೋಣ ಅಂತ ಹೇಳಿ ಕಿಸ್ ಅಂತ ನಗ್ತಿರ್ತಾರೆ. ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ, ಯಾಕೋ ಕನಕ ವಾಪಸ್ ತಂದ್ಬಿಟ್ಟು ಅಂತ. ಗುರುಗಳೇ, ನೆನ್ನೆ ತಾವೇನು ಪಾಠ ಮಾಡಿದ್ರಿ ಅಂತ.